ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಂತೆ ಸಂವಿಧಾನದ ಪೀಠಿಕೆಯಲ್ಲಿ ಉಲ್ಲೇಖಿಸಿರುವ ರೀತಿಯಲ್ಲಿ ಪ್ರಜಾಸತ್ತಾತ್ಮಕವಾಗಿ ನಾಡಿನ ಜನತೆಗೆ ನ್ಯಾಯ, ಸಮಾನತೆ, ಭ್ರಾತೃತ್ವ ಹಾಗೂ ಸ್ವಾತಂತ್ರ್ಯವನ್ನು ನಮ್ಮ ಸರ್ಕಾರ ಪಂಚ ಗ್ಯಾರಂಟಿಗಳ ಮೂಲಕ ಸಾಕಾರಗೊಳಿಸಿದೆ. ರಾಜ್ಯ ಸರ್ಕಾರ ಇದು ಜಾತಿ, ಮತ, ಧರ್ಮಗಳ ಭೇದ ಭಾವವಿಲ್ಲದೆ ಪಂಚ ಗ್ಯಾರಂಟಿಗಳನ್ನು ಯಶಸ್ವಿಯಾಗಿ ಜನರಿಗೆ ಕೊಡುತ್ತಿದೆ ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದರು. ಕಲಬುರಗಿಯ DAR ಪೊಲೀಸ್ ಪೆರೇಡ್ ಮೈದಾನದಲ್ಲಿ 76ನೇ ರಾಜ್ಯೋತ್ಸವ ದಿನಾಚರಣೆ ಅಂಗವಾಗಿ ಧ್ವಜಾರೋಹಣ ನೆರವೇರಿಸಿದ ನಂತರ ಅವರು ಮಾತನಾಡಿ, ಮಹಿಳೆಯರಿಗೆ ಮತ್ತು ಲಿಂಗಾಯತ ಅಲ್ಪಸಂಖ್ಯಾತರಿಗೆ ಉಚಿತ ಪ್ರಯಾಣ ಒದಗಿಸುವ ಶಕ್ತಿ ಯೋಜನೆಯಲ್ಲಿ ಜಿಲ್ಲೆಯಲ್ಲಿ ಪ್ರತಿದಿನ 1.85 ಲಕ್ಷ ಮಹಿಳೆಯರು ಉಚಿತ ಪ್ರಯಾಣದ ಸೌಲಭ್ಯ ಪಡೆಯುತ್ತಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಡಿಸೆಂಬರ್ 31ರವರೆಗೆ 1.57 ಲಕ್ಷ ಮಹಿಳಾ ಪ್ರಯಾಣಿಕರು ಇದರ ಸೌಲಭ್ಯ ಪಡೆದಿದ್ದು, ಇದರಿಂದ KKRTC ನಿಗಮವು ಗಣನೀಯವಾಗಿ ಆರ್ಥಿಕ ಲಾಭ ಕಂಡಿದೆ. ಅನ್ನಭಾಗ್ಯ ಯೋಜನೆಯಲ್ಲಿ ಜಿಲ್ಲೆಯಲ್ಲಿ 5,80,395 ಪಡಿತರ ಚೀಟಿಯ 20,47,066 ಅರ್ಹ ಸದಸ್ಯರಿಗೆ ಉಚಿತ 3 ಕೆಜಿ ಅಕ್ಕಿ ಮತ್ತು 2 ಕೆಜಿ ಜೋಳ ನೀಡಲಾಗುತ್ತಿದೆ. ಇದಲ್ಲದೆ 5 ಕೆಜಿ ಅಕ್ಕಿ ಬದಲಾಗಿ ಪ್ರತಿ ಸದಸ್ಯರಿಗೆ ತಲಾ 170 ರೂಪಾಯಿಗಳಂತೆ ಹಣ ಪಾವತಿಸಲಾಗುತ್ತಿದೆ. ಯೋಜನೆ ಆರಂಭದಿಂದ ಸೆಪ್ಟೆಂಬರ್ 2024ರ ಅಂತ್ಯದವರೆಗೆ 5,01,767 ಪಡಿತರ ಚೀಟಿ ಒಟ್ಟು 421.16 ಕೋಟಿ ರೂಪಾಯಿ DBT ಮೂಲಕ ಫಲಾನುಭವಿ ಖಾತೆಗೆ ನೇರವಾಗಿ ಹಣ ಜಮೆ ಮಾಡಲಾಗಿದೆ ಎಂದು ತಿಳಿಸಿದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಕರಡು ಸಮಿತಿಗೆ ಸಾಕಷ್ಟು ಖರ್ಚುಗಳನ್ನ ಎದುರಿಸಬೇಕಾಗಿತ್ತು. ಬಹಳಷ್ಟು ಜನ ಟೀಕೆ ಟಿಪ್ಪಣಿಗಳು ಮಾಡ್ತಾ ಇದ್ರು. ಕೆಲವರು ಈ ಸಂವಿಧಾನದ ಕರಡು ಸಮಿತಿಗೆ ದೂಷಿಸ್ತಾ ಇದ್ರು. 2 ವರ್ಷ ಆದರೂ ಕೂಡ ಇನ್ನಾರು ಸಂವಿಧಾನವನ್ನ ನಾವು ಜಾರಿಗೆ ತಂದಿಲ್ಲ ಅಂದ್ಬಿಟ್ಟು ಟೀಕೆ ಮಾಡ್ತಾ ಇದ್ರು. ಸರ್ಕಾರದ ಮತ್ತು ಸಾರ್ವಜನಿಕರ ಹಣವನ್ನ ಪೋಲ್ ಮಾಡ್ತಾ ಇದ್ದಾರೆ. ಇಟ್ಸ್ ಅ ವೇಸ್ಟ್ ಆಫ್ ಪಬ್ಲಿಕ್ ಮನಿ ಅಂತ ಕೂಡ ಆರೋಪ ಮಾಡಿದ್ರು. ಕೆಲವರಂತೂ ಡ್ರಾಫ್ಟಿಂಗ್ ಕಮಿಟಿಗೆ ಮತ್ತೆ ಅವರ ಅಧ್ಯಕ್ಷರಿಗೆ ರೋಮ್ ಚಕ್ರವರ್ತಿಯ ನೀರು ಕೂಡ ಹೋಲಿಕೆ ಮಾಡಿದ್ರು. ಹೇಗೆ ರೋಮ್ ಸಾಮ್ರಾಜ್ಯ ಸುಟ್ಟು ಹೋದಂತೆ ಚಕ್ರವರ್ತಿ ನೀರು ಇಟೀಲು ನಡೆಸುತ್ತಿದ್ದನೋ ಅದೇ ರೀತಿ ಭಾರತದ ಸಂವಿಧಾನ ಕರಡು ಸಮಿತಿಯು ದೇಶದಲ್ಲಿ ಸಾಕಷ್ಟು ಗೊಂದಲ ಇದ್ದಾಗ ವಿಳಂಬ ಮಾಡ್ತಾ ಇರೋದು ನೀರು ಘೋಷಿಸಿದ್ರು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಎಲ್ಲ ಸವಾಲುಗಳಿಗೆ ಉತ್ತರ ಅಂದಿನ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಅಂದ್ರೆ ಪಾರ್ಲಿಮೆಂಟ್ ನಲ್ಲಿ ಅವ್ರು ನೀಡಿದರು. ಅವ್ರು ಹೇಳ್ತಾರೆ, ನೀವು ಹೋಲಿಕೆ ಮಾಡಿ ತೊಂದರೆ ಇಲ್ಲ, ವಿಳಂಬ ಯಾಕಾಗಿದೆ ಅಂತ ಕೇಳಿ ಅದಕ್ಕೆ ಉತ್ತರಿಸ್ತೀವಿ. ನಾವು ಬೇರೆ ದೇಶಗಳ ಸಂವಿಧಾನವನ್ನು ರೂಪಿಸುವ ಸಮಯ ಹೇಗೆ ಹೋಲಿಕೆ ಮಾಡಬೇಕು ಅಂದ್ರೆ ಆ ದೇಶದ ಸ್ಥಿತಿಗತಿಗಳೇನು ಮತ್ತೆ ನಮ್ಮ ದೇಶದ ಸ್ಥಿತಿಗತಿಗಳೇನು ಅಂತ ತಿಳ್ಕೊಂಡು ಮಾಡಬೇಕು ಅಂತ ಹೇಳೋದು. ಉದಾಹರಣೆಗೆ ಅಮೆರಿಕದ ಸಂವಿಧಾನ ಬರೀ 4 ತಿಂಗಳಲ್ಲಿ ಅನುಷ್ಠಾನಕ್ಕೆ ಬಂತು. ಕೆನಡಾದ ಸಂವಿಧಾನ 2 ವರ್ಷ 5 ತಿಂಗಳಲ್ಲಿ ಬಂತು. ಆಸ್ಟ್ರೇಲಿಯಾದ ಸಂವಿಧಾನ 9 ವರ್ಷದಲ್ಲಿ ಬಂತು. ಸೌತ್ ಆಫ್ರಿಕಾದ ಸಂವಿಧಾನ 1 ವರ್ಷದಲ್ಲಿ ಬಂತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಹೌದು ಇದು ನಿಜ, ನಾವು ಸಾಕಷ್ಟು ಸಮಯ ತಗೊಂಡಿದ್ದೇವೆ. ಅಮೆರಿಕ ಸಂವಿಧಾನ ಇರ್ಬೋದು, ಸೌತ್ ಆಫ್ರಿಕಾ ಸಂವಿಧಾನ ಇರ್ಬೋದು, ಅವರು ತಗೊಂಡಂತ ಸಮಯಕ್ಕಿಂತ ನಾವು ಹೆಚ್ಚು ಸಮಯ ತಗೊಂಡಿದ್ದೇವೆ. ಆದ್ರೆ ನೀವು ಆಸ್ಟ್ರೇಲಿಯಾ ಹೋಲಿಕೆ ಮಾಡಿದಾಗ ನಾವು ಸಮಯ ತಗೊಂಡಿಲ್ಲ ಅಂತ ಹೇಳ್ತಾರೆ. ಆದ್ರೆ ಹೋಲಿಕೆ ಮಾಡಬೇಕು ಅಂದ್ರೆ ನಾವು ನ್ಯಾಯಯುತವಾಗಿ ಮಾಡಬೇಕು. ಸಮಯ ಒಂದೇ ಕ್ರೈಟೀರಿಯಾ ಆಗಿ ನೀವು ಹೋಲಿಕೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ. ಮೊದಲನೇದಾಗಿ ಅಮೆರಿಕ, ಕೆನಡಾ, ಸೌತ್ ಆಫ್ರಿಕಾ ಅಥವಾ ಆಸ್ಟ್ರೇಲಿಯಾ ಸಂವಿಧಾನ ನಮ್ಮ ಸಂವಿಧಾನಕ್ಕಿಂತ ಬಹಳ ಚಿಕ್ಕ ಸಂವಿಧಾನ. ನಮ್ಮ ಸಂವಿಧಾನದಲ್ಲಿ 395 ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ,
ಆಂಡೋಕ್ರಾಲಜಿ, ಇಎನ್ಟಿ ಮತ್ತು ಅಫ್ತಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್ಸ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.